ಬಿಜೆಪಿಯ ಬಿಗ್ ವಿಕೆಟ್ ಪತನ 2028ರಲ್ಲೂ ಅರಳಲ್ವಾ ಕಮಲ? ಬಿಜೆಪಿಯಲ್ಲಿ ಇದೆಂತ ದುಸ್ಥಿತಿ? ಕುಮಾರಣ್ಣ ಕಿಲಕಿಲ, ಬಿಜೆಪಿ ವಿಲವಿಲ. ರಾಜ್ಯ ಬಿಜೆಪಿಯ ಬಿಗ್ ವಿಕೆಟ್ ಪತನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆ ಬಿಗ್ ವಿಕೆಟ್ ಪತನವಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಬೇರುಗಳಿಗೆ ಕೂಡಲಿ ಪೆಟ್ಟು ಬೀಳೋದು ಗ್ಯಾರಂಟಿ. ಜೊತೆಗೆ 2028ರಲ್ಲೂ ಕರ್ನಾಟಕದಲ್ಲಿ ಕಮಲ ಅರಳೋದು ಡೌಟು ಅನ್ನೋ ಮಾತುಗಳು ಹರಿದಾಡ್ತಿವೆ. ಹಾಗಾದ್ರೆ ದೋಸ್ತಿಯಲ್ಲಿ ಕುಮಾರಣ್ಣ ಕಿಲಕಿಲ, ಬಿಜೆಪಿ ವಿಲವಿಲ ಅನ್ನೋ ಪರಿಸ್ಥಿತಿ ಬಂದೋದು ಗೊತ್ತಾ? ರಾಜ್ಯ ಬಿಜೆಪಿಗೆ ಇದೆಂತ ದುಸ್ಥಿತಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 2023ರ ರಾಜ್ಯ ವಿಧಾನಸಭಾ ಚುನಾವಣೆ ಮುಗಿದು ಹತ್ರ 2 ವರ್ಷವಾಗ್ತಿದೆ. ಆದ್ರೂ ರಾಜ್ಯ ಬಿಜೆಪಿ ನಾಯಕರು ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಿಲ್ಲ. ಮತ್ತದೇ ಹುಡುಗಾಟ, ಸುಳ್ಳು ಪೊಳ್ಳು ಪೋಣಿಸಿ 2028ರಲ್ಲಿ ಅಧಿಕಾರಕ್ಕೆ ಬರೋ ಕನಸು ಕಾಣ್ತಿದ್ದಾರೆ. ನಿಮ್ಗೆ ಗೊತ್ತಿರಲಿ, 2023ರ ಚುನಾವಣಾ ಟೈಮ್ ಅಲ್ಲಿ ಅಂದು ಅಧಿಕಾರದಲ್ಲಿದ್ದ ಬಿಜೆಪಿ ನಾಯಕರು ಮಾಡಿದ್ದು ಇದೇ ತಂತ್ರಗಾರಿಕೆಯನ್ನ. ಅಂದ್ರೆ 2A ಮೀಸಲಾತಿ ವಿಚಾರದಲ್ಲಿ ಪಂಚಮಸಾಲಿಗರ ಮೂಗಿಗೆ ತುಪ್ಪ ಸವರಲಾಗಿತ್ತು. ದಲಿತರ ವೋಟ್ ಗಳನ್ನ ಬುಟ್ಟಿಗೆ ಹಾಕಿಕೊಳ್ಳೋದಕ್ಕೆ ಒಳ ಮೀಸಲಾತಿ ನೆಪ ಹೇಳಿದ್ರು. ಡಬಲ್ ಇಂಜಿನ್ ಸರ್ಕಾರ ಅಂತೇಳಿ ಜಂಬ ಕೊಚ್ಕೊಂಡು ಬಡವರ ಬದುಕಿನ ಮೇಲೆ ಬೆಲೆ ಏರಿಕೆಯ ಬರೆ ಹಾಕಿದ್ರು. ಸಾಲ್ದು ಅಂತೇಳಿ ಟಿಪ್ಪು ವಿವಾದದಲ್ಲಿ ಕಾಲ್ಪನಿಕ ಉರಿಗೌಡ, ನಂಜೇಗೌಡ ಕ್ಯಾರೆಕ್ಟರ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಹಿಜಾಬ್, ಹಲಾಲ್, ಆಜಾನ್ ಸೇರಿದಂತೆ ಮಂದಿರ ಮಸೀದಿ ದಂಗಲ್ಗಳನ್ನ ಮುನ್ನೆಲೆಗೆ ತಂದಿದ್ರು. ಆದ್ರೆ ರಾಜ್ಯ ಬಿಜೆಪಿ ನಾಯಕರ ಈ ಯಾವ ನಾಟಕಗಳು ವರ್ಕೌಟ್ ಆಗಲಿಲ್ಲ. ಹೀಗಾಗಿ 120 ಸೀಟುಗಳಿಂದ 66 ಸೀಟುಗಳಿಗೆ ಕುಸಿದು ಆಪರೇಷನ್ ಕಮಲ ಮಾಡೋದಕ್ಕೂ ಆಸ್ಪದವಿಲ್ಲದಂತ ಪರಿಸ್ಥಿತಿಗೆ ತಲುಪಿದ್ರು. ಹೀಗಿದ್ರು ರಾಜ್ಯ ಬಿಜೆಪಿ ನಾಯಕರು ಮತ್ತೆ ಎಡವುತ್ತಿದ್ದಾರೆ. ರಾಜಕೀಯ ಅನಾನುಭವಿ ವಿಜಯೇಂದ್ರ ಕೈಗೆ ಪಕ್ಷದ ನಾಯಕತ್ವ ಕೊಟ್ಟು ಹುಡುಗಾಟಿಕೆಗೆ ಕಾರಣವಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡುವಲ್ಲಿ ಬಿಜೆಪಿ ನಾಯಕರು ಎಡುವುತ್ತಿದ್ದಾರೆ. ವಕ್ಫ್ ವಿಚಾರ, ಮೂಢ ಪ್ರಕರಣಗಳು ಸ್ಟ್ಯಾಂಡ್ ಆಗಲ್ಲ. ಹಿಂದೂ ಮುಸ್ಲಿಂ ವಿವಾದಗಳಿಗೆ ಕರ್ನಾಟಕದ ಮತದಾರರು ಸೊಪ್ಪು ಹಾಕ್ತಿಲ್ಲ. ಹೀಗಿದ್ರು ಮತ್ತೆ ಇವೇ ವಿಚಾರಗಳನ್ನ ಇಟ್ಕೊಂಡು ಬಿಜೆಪಿ ನಾಯಕರು ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಇವು ಸ್ಟ್ಯಾಂಡ್ ಆಗೋದು ಅನುಮಾನ. ಎಲ್ಲಕ್ಕಿಂತ ಮುಖ್ಯವಾದ ವಿಚಾರ ಏನಂದ್ರೆ, ರಾಜಕೀಯ ಅಸ್ತಿತ್ವಕ್ಕಾಗಿ ಪರದಾಡುತ್ತಿರೋ ಜೆಡಿಎಸ್ ಜೊತೆಗೂಡಿ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳನ್ನ ಸೆಳೆಯೋಕೆ ರಣತಂತ್ರ ರೂಪಿಸಿದೆ. ಆದ್ರೆ ಜೆಡಿಎಸ್ ಜೊತೆಗಿನ ದೋಸ್ತಿಯಿಂದ ಬಿಜೆಪಿಗೆ ನಷ್ಟವೇ ಹೆಚ್ಚಾಗ್ತಿದೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಒಬ್ಬೊಬ್ಬೆ ಪ್ರಬಲ ನಾಯಕರು ಪಕ್ಷ ಬಿಡುವಂತಾಗಿದೆ. ನಿಮ್ಗೆ ಗೊತ್ತಿರಲಿ, ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರೋಕೆ ಪ್ರಮುಖ ಕಾರಣ ಕುಮಾರಸ್ವಾಮಿ ಅಂದ್ರೆ ತಪ್ಪಾಗಲಾರದು. ಇದೀಗ ಹಾಸನದಲ್ಲೂ ಸಿಪಿ ಯೋಗೇಶ್ವರ್ ಅವರಂತೆಯೇ ಪಕ್ಷ ಬಿಡೋಕೆ ಹಾಸನದ ಮಾಜಿ ಬಿಜೆಪಿ ಶಾಸಕ ಪ್ರೀತಂ ಗೌಡ ಸಜ್ಜಾಗಿ ನಿಂತಿದ್ದಾರೆ. ಜೆಡಿಎಸ್ ಬಿಜೆಪಿ ಜೊತೆ ದೋಸ್ತಿ ಇದ್ದಷ್ಟು ದಿನ ತಾವು ಬಿಜೆಪಿಯಲ್ಲಿ ಬೆಳೆಯೋಕೆ ಚಾನ್ಸೇ ಇಲ್ಲ ಅಂತೇಳಿ ಭಾವಿಸಿರೋ ಪ್ರೀತಂ ಗೌಡ ಪಕ್ಷ ಬಿಡೋ ಸಾಧ್ಯತೆಗಳಿವೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಿವೆ. ಪ್ರೀತಂ ಗೌಡ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರುವ ಬಗ್ಗೆ ಸ್ವತಃ ಪ್ರೀತಂ ಗೌಡ ಅವರ ಆಪ್ತರೊಬ್ಬರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಅಂತೇಳಿ ಕನ್ನಡಪ್ರಭ ವೆಬ್ಸೈಟ್ ನಲ್ಲಿ ವರದಿಯಾಗಿದೆ. ಇನ್ನ ಜೆಡಿಎಸ್ ಜೊತೆ ಬಿಜೆಪಿ ದೋಸ್ತಿ ಕುದುರಿಸಿಕೊಂಡಾಗಿನಿಂದ ಪ್ರೀತಂ ಗೌಡ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸಿದ್ದರಾಮಯ್ಯ ವಿರುದ್ಧದ ಮೂಢ ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ಭಾಗವಹಿಸುವುದಕ್ಕೆ ಬಹಿರಂಗವಾಗಿ ಕುಮಾರಸ್ವಾಮಿ ಕೆಂಡ ಕಾರಿದ್ರು. ಅತ್ತ ಪ್ರೀತಂ ಗೌಡ ಕೂಡ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ದೋಸ್ತಿಯ ಬಗ್ಗೆ ಒಂದಿಲ್ಲೊಂದು ಹೇಳಿಕೆಗಳನ್ನ ಕೊಟ್ಟ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಕೆಲ ತಿಂಗಳ ಹಿಂದೆ ಹಾಸನದ ಕಾಂಗ್ರೆಸ್ ಸಂಸದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿನ ಸಂಸದರನ್ನ ಹೊಗಳ ಮೂಲಕ ಬಿಜೆಪಿ ನಾಯಕರಿಗೆ ಶಾಕ್ ಕೊಟ್ಟಿದ್ರು ಪ್ರೀತಂ ಗೌಡ. ಇದೆಲ್ಲದರ ನಡುವೆ ಈಗ ಹಾಸನದ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಕಾಂಗ್ರೆಸ್ ಸೇರಲು ಮುಂದಾಗಿದ್ದಾರೆ. ಈ ಮಾಹಿತಿಗೆ ಪೂರಕವೆಂಬಂತೆ ಪಕ್ಷದಿಂದ ಈಗಾಗಲೇ ಪ್ರೀತಂ ಗೌಡ ಅಂತರವನ್ನ ಕಾಯ್ದುಕೊಳ್ಳಲು ಆರಂಭಿಸಿದ್ದಾರೆ. ಇತ್ತೀಚೆಗೆ ಬಿಜೆಪಿಯ ಯಾವುದೇ ಕಾರ್ಯಕ್ರಮದಲ್ಲೂ ಪ್ರೀತಂ ಗೌಡ ಭಾಗವಹಿಸುತ್ತಿಲ್ಲ. ತಮ್ಮದೇ ಕಾರ್ಯಕರ್ತರ ಸಂಘಟನೆಯನ್ನ ಪ್ರೀತಂ ಗೌಡ ಹೊಂದಿದ್ದು ಅವರೊಂದಿಗೆ ಕಾಂಗ್ರೆಸ್ ಸೇರಲಿದ್ದಾರೆ ಅನ್ನೋ ಸುದ್ದಿ ಕೂಡ ವೈರಲ್ ಆಗ್ತಿದೆ. ಹಾಸನ ಜೆಡಿಎಸ್ ನ ಭದ್ರಕೋಟೆಯಾಗಿದ್ದು ಕಾಂಗ್ರೆಸ್ ತನ್ನ ಸಂಘಟನೆಯನ್ನ ಅಲ್ಲಿ ಬಲಪಡಿಸಲು ಪ್ರಯತ್ನಿಸುತ್ತಿದೆ. ಪ್ರೀತಂ ಗೌಡ ಅವರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗಲಿದೆ ಅನ್ನೋ ವಿಶ್ಲೇಷಣೆಗಳಿವೆ. ಅದೇನೇ ಇದ್ರೂ ಸಿಪಿ ಯೋಗೇಶ್ವರ್ ಅವರಂತೆಯೇ ಪ್ರೀತಂ ಗೌಡ ಕೂಡ ಕಾಂಗ್ರೆಸ್ ಸೇರ್ಪಡೆಯಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬೇರುಗಳಿಗೆ ಕೊಡಲಿ ಪೆಟ್ಟು ಬೀಳೋದು ಗ್ಯಾರಂಟಿ. ಇದರಿಂದ ಈ ಭಾಗದಲ್ಲಿ ಕುಮಾರಸ್ವಾಮಿಗೆ ದೋಸ್ತಿಯಿಂದ ಸಿಂಹಬಲ ಬಂದ್ರೆ ಬಿಜೆಪಿ ಮಾತ್ರ ಜೆಡಿಎಸ್ ಉದ್ಧಾರಕ್ಕಾಗಿ ಶ್ರಮಿಸಬೇಕಾಗುತ್ತೆ. ಇದೇ ಕಾರಣಕ್ಕೆ ಬಿಜೆಪಿಯಲ್ಲಿನ ಈ ಬೆಳವಣಿಗೆಯಿಂದ ಕುಮಾರಸ್ವಾಮಿ ಕಿಲಕಿಲ ಅಂತಿದ್ರೆ ಬಿಜೆಪಿಗೆ ವಿಲವಿಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.